ಡಿಯರ್ ಲೀಡರ್ಸ್, ಕೆಲವೊಂದು ವಾಟ್ಸಪ್ಪಲ್ಲಿ ಸೆಕ್ಯೂರಿಟಿ ರೀಸನ್ನ ಯಾವ ಥರ ನಾವು ಸೆಕ್ಯೂರಿಟಿ ಪರ್ಪಸ್ನ ನೋಡಬೇಕು ಅಂತಂದರೆ, ಸೊ ನಿಮ್ಮ ಅಕೌಂಟನ್ನು ಓಪನ್ ಮಾಡಿ. ಇದರಲ್ಲಿ ಕೆಲವೊಂದು ಪರ್ಮಿಷನ್ ಇದೆ, ಅದನ್ನು ನೀವು ಕೊಟ್ಟಿಲ್ಲ ಅಂತ ಹೇಳಿದರೆ ಆಟೋಮೆಟಿಕ್ಕು ನಿಮ್ಗೆ ಯಾರು ಬೇಕಿದ್ದರೂ ವಾಟ್ಸಪ್ಪನ್ನು ಹ್ಯಾಕ್ ಮಾಡ್ಬೋದು. ಸೊ ಇಲ್ಲಿ ನಾನು ವಾಟ್ಸಪ್ಪಲ್ಲಿ ಒಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು 3 ಡಾಟ್ ಇದೆ ನಿಮ್ಮ ಅಕೌಂಟಲ್ಲಿ. 3 ಡಾಟಲ್ಲಿ ಸೆಟ್ಟಿಂಗ್ ಬರುತ್ತೆ. ಸೆಟ್ಟಿಂಗ್ಸಲ್ಲಿ ಹೋಗಿ ಸೆಟ್ಟಿಂಗನ್ನು ಟಚ್ ಮಾಡಿದಾಗ ನಿಮಗೆ ಅಲ್ಲಿ ಅಕೌಂಟ್ ಅಂತ ಬರುತ್ತೆ. ಈ ಅಕೌಂಟನ್ನು ಟಚ್ ಮಾಡಿಬಿಟ್ಟು ಸೆಕ್ಯೂರಿಟಿ ನೋಟಿಫಿಕೇಷನ್ ಇದೆ. ಈ ಸೆಕ್ಯೂರಿಟಿ ನೋಟಿಫಿಕೇಷನಲ್ಲಿ ಸೊ ಟೆಕ್ಸ್ಟ್ ಆ್ಯಂಡ್ ವಾಯ್ಸ್ ಮೆಸೇಜ್ ಆ್ಯಂಡ್ ಆಡಿಯೋ, ವಿಡಿಯೋ ಕಾಲ್ಸ್ ಆ್ಯಂಡ್ ಫೋಟೋಸ್, ವೀಡಿಯೋಸ್, ಡಾಕ್ಯುಮೆಂಟ್ಸ್, ಲೊಕೇಶನ್ ಶೇರಿಂಗ್, ಸ್ಟೇಟಸ್ ಅಪ್ಡೇಟ್. ಸೊ ಪ್ರತಿಯೊಂದನ್ನು ಕೂಡ ಯಾರೇ ಬೇಕಿದ್ರೂ ಮೊಬೈಲಲ್ಲಿ ನಿಮ್ಮ ವಾಟ್ಸಪ್ಪನ್ನು ಕದ್ದಾಗ ಅವರು ನೋಡ್ಬೋದು. ಬಟ್ ಇಲ್ಲಿ ಅದನ್ನು ಕದಿಲಿಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಬಟ್ ಅದನ್ನು ಆನ್ ಮಾಡಬೇಕು. ಈ ನೋಟಿಫಿಕೇಷನ್ ಬಟನನ್ನು ಶೋ ದ ನೋಟಿಫಿಕೇಷನ್ ಬಟನ್ ಆನ್ ದಿಸ್ ಡಿವೈಸ್, ಗೆಟ್ ನೋಟಿಫೈಡ್ ವೆನ್ ಯುವರ್ ಸೆಕ್ಯೂರಿಟಿ ಕೋಡ್ ಚೇಂಜಸ್ ಯುವರ್ ಕಾಂಟ್ಯಾಕ್ಟ್ ಫೋನ್ ಇನ್ ಆ್ಯಂಡ್ ಟು ಇನ್ಕ್ರಿಪ್ಟ್ ಚಾಟ್ ಇನ್ ಹ್ಯಾವ್ ಎ ಮಲ್ಟಿಪಲ್ ಡಿವೈಸ್. ಸೊ ನೀವು ಮಲ್ಟಿಪಲ್ ಡಿವೈಸನ್ನು ನೀವು ಓಪನ್ ಮಾಡಲಿಕ್ಕೆ ಹೋದಾಗ, ಇನ್ನೊಬ್ಬರು ನಿಮ್ಮ ಡಿವೈಸನ್ನು ಓಪನ್ ಮಾಡಲಿಕ್ಕೆ ಹೋದಾಗ ಆಟೋಮೆಟಿಕ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ಗೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಅವರು ಇನ್ನೊಂದು ಡಿವೈಸಲ್ಲಿ ಓಪನ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಈ ಒಂದು ಡಿವೈಸ್ ಬಟನನ್ನು ಆನ್ ಮಾಡಿಡಿ. ಸೊ ಆವಾಗ ನಿಮಗೆ ಯಾವ ಮೊಬೈಲಲ್ಲಿ ಕೂಡ ನಿಮ್ಮ ಒಂದು ವಾಟ್ಸಪ್ಪನ್ನು ಹ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಅದೇ ಥರ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳು, ಅಂದರೆ ಇವತ್ತು ನಿಮಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಸೆಕ್ಯೂರಿಟಿ ಪರ್ಪಸ್ ನೋಟಿಫೈಡ್ ಒಂದು ಬಟನ್ ಇರುತ್ತೆ. ಸೊ ಆ ಒಂದು ಸೆಕ್ಯೂರಿಟಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಒಂದು ಯಾವುದೇ ಒಂದು ಆ್ಯಪ್ಸ್ಗಳನ್ನು ಕೂಡ ನಿಮ್ಗೆ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು.